ಗಾಂಧಾರಿ ಸೀರಿಯಲ್ನ ಮೂಲಕ ಮನೆಮಾತಾಗಿದ್ದ ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ ಬೀದಿಗೆ ಬಂದಿದೆ. ಒಂದೊಂದಾಗಿ ವೈರಲ್ ಆಗ್ತಿದೆ ಕಿರಿಕ್ ವಿಡಿಯೋಗಳು. ಬೀದಿಗೆ ಬಂದ ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ ಬೀದಿಗೆ ಬಂದಿದೆ. ಒಂದೊಂದಾಗಿ ವೈರಲ್ ಆಗ್ತಾ ಇದೆ ಕಿರಿಕ್ ವಿಡಿಯೋಗಳು. ನಟಿ ಕಾವ್ಯ ಗೌಡ ವಿರುದ್ಧವೂ ದಾಖಲಾಗಿದೆ ಪ್ರಕರಣ. ನಟಿ ಕಾವ್ಯ ಗೌಡ ಹಾಗೆ ಪತಿ ಸೋಮಶೇಖರ್ ಭವ್ಯ ಅಂದ್ರೆ ಕಾವ್ಯ ಅವರ ಸಹೋದರಿ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಮೈದುನ ನಂದೀಶ್ ಪತ್ನಿ ಪ್ರೇಮಾರಿಂದ ಕಂಪ್ಲೇಂಟ್ ದಾಖಲಾಗಿರೋದು. ರಾಮಮೂರ್ತಿ ನಗರ ಠಾಣೆಗೆ ದೂರು ನೀಡಿದ್ದಾರೆ ಪ್ರೇಮ. ಈಗಾಗಲೇ ಬೆಳಗ್ಗೆ ಸುದ್ದಿಯನ್ನ ನಾವು ಬಿತ್ತರಿಸಿದ್ವಿ ಕಾವ್ಯ ಗೌಡ ಅವರ ಕೌಟುಂಬಿಕ ಕಲಹದ ಬಗ್ಗೆ. ಅಂದ್ರೆ ಅವರು ಬೆಳೀತಾ ಇದ್ದಾರೆ ಅನ್ನುವಂತ ಕಾರಣಕ್ಕೆ ಅವರ ಮೇಲೆ ಅತ್ಯಾಚಾರದ ಆರೋಪ ಅಥವಾ ಅತ್ಯಾಚಾರ ಮಾಡ್ತೀನಿ ಅನ್ನೋದಾಗಿ ಬೆದರಿಕೆ ಮಾಡಿರೋದು. ಚಾಕನ್ನ ಚುಚ್ಚಿ ಅವರ ಪತಿ ಸೋಮಶೇಖರ್ಗೂ ಕೂಡ ಗಂಭೀರವಾಗಿ ಹಲ್ಲೆ ಮಾಡಿರುವ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೂಡ ಕಾವ್ಯ ಗೌಡ ಅವರ ಸಹೋದರಿ ಭವ್ಯ ಗೌಡ ಅವರು ದಾಖಲು ಮಾಡಿದ್ರು. ದೂರು ದಾಖಲಾಗ್ತಾ ಇದ್ದಂತೆ ಮೈದುನ ನಂದೀಶ್ ಪತ್ನಿ ಪ್ರೇಮ ಅವರು ಕೂಡ ಮರು ಕಂಪ್ಲೇಂಟ್ ಅಥವಾ ಅವರು ಕೂಡ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ರಾಮಮೂರ್ತಿ ನಗರ ಠಾಣೆಗೆ ದೂರು ನೀಡಿದ್ದಾರೆ ಪ್ರೇಮ. ಒಟ್ನಲ್ಲಿ ನಟಿ ಕಾವ್ಯ ಪತಿ ಸುರೇಶ್ ಭವ್ಯ ವಿರುದ್ಧ ದೂರು ದಾಖಲಾಗಿದೆ. ಸಾಂಸಾರಿಕ ಕತೆ ಈಗ ಬೀದಿ ಜಗಳವಾಗಿ ಮಾರ್ಪಾಟಿದೆ.